ಅವನು ಅಲ್ಲಿ ಮಲ್ಕೊಂಡಿದ್ದಾನೆ, ಇಲ್ಲಿ ಇವನ್ ಮಲ್ಕೊಂಡಿದ್ದಾನೆ. ನಾನ್ ಮುಂದೆ ಕೂತಿದ್ದೀನಿ, ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಈ ಟವಲ್ ಒಂದಿಡ್ಬೇಕು, ಮಿಕ್ಕಿದೆಲ್ಲ ಇಟ್ಟಾಗಿದೆ. ಪೇಪರ್ ಬೇಕಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಕರ್ದ್ಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಹಾಗೆ ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಇನ್ನೇನು ರೆಡಿ ಆಗಿದ್ದೀವಿ. ಈಗ ಟೈಮ್ ಬಂದು 6:30 ಆಗಿದೆ. ಆ್ಯಕ್ಚುಲಿ 5:30 ಹೋಗ್ಬೇಕು ಅಂದ್ಕೊಂಡ್ರೆ 1 ಅವರ್ ಯಾವಾಗಲೂ ಲೇಟು. ಲಾಸ್ಟ್ ಟೈಮ್ ಕೂಡ ಹಾಗೆ ಲೇಟ್ ಆಗಿತ್ತು, ಈ ಸಾರಿ ಕೂಡ ಲೇಟ್ ಆಗಿದೆ. ಈಗ ಎಲ್ಲ ರೆಡಿ ಆಗಿದೆ. ಮಕ್ಕಳು ಗಾಳಿ ಇದೆಯಾ ಚಕ್ರದಲ್ಲಿ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲದೆ ಇರೋದಕ್ಕೆ, ಕಡಿಮೆ ಇರೋದಕ್ಕೆ ಹಾಕ್ತಾ ಇದ್ದಾರೆ. ಸೊ ಎಲ್ಲ ಇಟ್ಟಾಯಿತು. ಒನ್ ಡೇ ಟ್ರಿಪ್ ಜಾಸ್ತಿ ಏನು ಪ್ರಿಪ್ರೇಷನ್ ಇರಲ್ಲ. ಆದರೆ ಲಂಚ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಎಲ್ಲಾದರೂ ಅಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತ. ಬ್ರೇಕ್ಫಾಸ್ಟ್ಗೆ ಎಲ್ಲಾದರೂ ನಿಲ್ಲಿಸ್ಬೇಕು. ಲಂಚ್ಗೆ ಬಂದು ಚಪಾತಿ ಮತ್ತು ಚನಾ ಮಸಾಲ ಮಾಡಿಟ್ಕೊಂಡಿದ್ದೀನಿ. ಮಧ್ಯಾಹ್ನ ಎಲ್ಲಾದರೂ ಅಲ್ಲೆಲ್ಲಾದರೂ ಊಟ ಮಾಡೋಣ ಅಂತ. ನೋಡೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಲ್ಲ, ಎಲ್ಲಿ ಹೋಗ್ತಾ ಇದ್ದೀನಿ ತೋರಿಸ್ತೀನಿ. ಈಗ ಇನ್ನೇನು ಹೊರಡೋ ಟೈಮು. ಲೆಮನ್ ಇಟ್ಟಿಲ್ಲ ಅಂತ ಅನಿಸುತ್ತೆ. ಲೆಮನ್ ಇಟ್ಟು ಆಮೇಲೆ ಶುರು ಮಾಡೋದಷ್ಟೇ ಜರ್ನಿನ. ಸೊ ಹೋಗೋಣ ಬನ್ನಿ. ಬೆಳಗಿನ ಸೂರ್ಯ ನೋಡಿ ಎಷ್ಟು ಬಂಗಾರದ ಬಣ್ಣದಲ್ಲಿ ಮಿರುಮಿರ ಅಂತ ಮಿಂಚ್ತಾ ಇದ್ದಾನೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಈ ದೃಶ್ಯನ. ಹಾಗೆ ನನ್ನ ಚಿಕ್ಕ ಮಗ ಕಾರನ್ನು ರಿವರ್ಸ್ ತೆಗಿತಾ ಇದ್ದಾನೆ. ಅವನಂತೂ ತುಂಬ ಯಾವಾಗ ನನಗೆ 18 ಇಯರ್ಸ್ ಆಗುತ್ತೆ, ಯಾವಾಗ ನಾನು ಅಣ್ಣನ ಥರ ಡ್ರೈವ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ. ಈಗಷ್ಟೇ 15 ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಒಂದು 3 ವರ್ಷ ಅಟ್ಲೀಸ್ಟ್ ವೆಯ್ಟ್ ಮಾಡಬೇಕು ಅವನು. ಆದರೆ ನನ್ನ ದೊಡ್ಡ ಮಗನಿಗೆ ಲೈಸೆನ್ಸ್ ಬಂದಿದೆ. ಲಾಸ್ಟ್ ಟೈಮು ಚಿಕ್ಕಮಂಗ್ಳೂರಿಗೆ ಹೋದಾಗ ಕೂಡ ಅವನೇ ಡ್ರೈವ್ ಮಾಡಿದ್ದು, ಇವತ್ತು ಕೂಡ ಅವನೇ ಡ್ರೈವ್ ಮಾಡೋದು. ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಫ್ರೀ ಆಗ್ತಾರೆ. ಇದು ನಮ್ಮ ಕ್ಯಾಂಪಸ್ಸು. ಮಳೆ ಸೀಸನಲ್ಲಿ ತುಂಬಾ ಕಲರ್ಫುಲ್ಲಾಗಿ ಬ್ರೈಟಾಗಿ ಕಾಣಿಸುತ್ತೆ, ಪ್ರಶಾಂತವಾದಂಥ ಜಾಗ. ಸೊ ಇವತ್ತು ನಮ್ಮ ಜರ್ನಿ ಶುರು ಆಗಿದೆ. ಈಗ ಆ್ಯಕ್ಚುಲಿ ಏನಾಯಿತು ಅಂದರೆ, ನಾವು ಹೋಗೋ ದಾರಿ ಮಿಸ್ ಮಾಡ್ಕೊಂಡ್ಬಿಟ್ವಿ. ಮಾತಾಡ್ತಾ ಮಿಸ್ ಆಯಿತಾ ಅಥವಾ ಹೇಗಾಯಿತು ಅಂತ ಗೊತ್ತಿಲ್ಲ. ಯಾವಾಗಲೂ ನೆಲಮಂಗ್ಲ ಹತ್ರ ಇರುವ ನೈಸ್ ರೋಡಿಂದ ಬಿಡದಿಗೆ ಕನೆಕ್ಟ್ ಆಗುತ್ತಲ್ಲ, ಆ ರಸ್ತೆಯಲ್ಲಿ ಹೋಗ್ತೀವಿ. ಆದರೆ ಇವತ್ತು ಅದು ಹೇಗೋ ಗೊತ್ತಿಲ್ಲ, ಮಿಸ್ ಆಯಿತು. ಈಗ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನೊಂದು ರಸ್ತೆಗೆ ಹೋಗ್ತಾ ಇದ್ವಿ. ಸ್ವಲ್ಪ ಲಾಂಗ್ ಆಯಿತು, ಆದರೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಈಗ ಬ್ರೇಕ್ಫಾಸ್ಟ್ ಟೈಮು. ಕಿಚ್ಚ ಹೋಟೆಲ್ಗೆ ಬಂದ್ವಿ. ನೆಕ್ಸ್ಟು ನಾವು ಲೆಫ್ಟ್ ತೊಗೋಬೇಕು. ಅದಕ್ಕೆ ಮುಂಚೆ ಇರೋದು ಇದೊಂದು ಹೋಟೆಲು. ಬೇರೆ ಯಾವುದು ಹೋಟೆಲ್ ಅಷ್ಟು ಇದಾಗಲಿಲ್ಲ, ಬಟ್ ಈ ಸಾರಿ ಇದು ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಇಷ್ಟು ಚೆನ್ನಾಗಿದೆ. ಇಲ್ಲೇ ಬಿಸಿಲಲ್ಲ, ಆಮೇಲೆ ಹೋಗ್ತಾ ಜಾಸ್ತಿ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಯಾಕೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇನ್ನೊಂದು ರಸ್ತೆ ಸಿಕ್ತು ನಮಗೆ. ಸ್ವಲ್ಪ ಲಾಂಗ್ ಅಂತ ಅನ್ನಿಸ್ತು, ಆದರೆ ಆ ರಸ್ತೆಗೆ ಹೋಗಿದ್ದು ನಮಗೆ ತುಂಬಾ ಖುಷಿಯಾಯಿತು. ಟ್ರಾಫಿಕ್ ಕಡಿಮೆ ಇತ್ತು. ನಿಜವಾಗ್ಲೂ ಅಕ್ಕಪಕ್ಕ ನೇಚರ್ ತುಂಬಾ ಚೆನ್ನಾಗಿತ್ತು. ಹಳ್ಳಿಗಳ ದೃಶ್ಯ ನೋಡೋದೇ ಒಂದು ಸುಂದರವಾಗಿತ್ತು. ನಾವು ಬಿಡದಿ ಸೈಡು ಆ ಕಡೆ ಈ ಕಡೆ ಹೋಗಿದ್ರೆ ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ನಾನು ಹೇಳಿದೆ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು. ಅಟ್ಲೀಸ್ಟ್ ನಾವು ಈ ದೃಶ್ಯವನ್ನಾದರೂ ನೋಡ್ತಾ ಎಂಜಾಯ್ ಮಾಡ್ತಾ ಟ್ರಾಫಿಕ್ಕೇ ಇಲ್ಲದೆ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಬಂದ ನನ್ನ ಮಗ. ತುಂಬಾ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿ ಮನೆಗಳು, ನೋಡೋಕ್ಕೆ ಒಂಥರ ತುಂಬಾ ಖುಷಿ. ಹಾಗೆ ಇಲ್ಲಿ ಇನ್ನೊಂದು ನಾನು ಗಮನಿಸಿದ್ದು ಅಂದರೆ, ಒಂದೊಂದು ಊರಿನಲ್ಲೂ ಒಂದೊಂದು ದೊಡ್ಡ ದೊಡ್ಡ ದೇವಸ್ಥಾನ. ಬ್ಯಾಂಗ್ಳೂರಲ್ಲೂ ಇದೆ, ಆದರೆ ಈ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳು ಸ್ವಲ್ಪ ಕಡಿಮೆನೆ. ನಮ್ಮ ಏರಿಯಾದಲ್ಲಿ ಇಲ್ಲ ಈ ರೀತಿ. ನನಗಂತೂ ತುಂಬಾ ಖುಷಿ ಆಯಿತು. ದೇವಸ್ಥಾನಗಳು ಇಷ್ಟು ದೊಡ್ಡ ಅಂತ. ನಮ್ಮ ಮನೆ ಹತ್ರನೂ ಯಾಕೆ ಈ ಥರ ದೇವಸ್ಥಾನ ಇಲ್ಲ ಅಂತ ಒಂದ್ಸಾರಿ ಸ್ವಲ್ಪ ಜಲಸಿ ಆಯಿತು ಕೂಡ. ಸೊ ತುಂಬಾ ಚೆನ್ನಾಗಿತ್ತು. ಒಂದೊಂದು ಊರಲ್ಲೂ ಒಂದೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳು. ಹಾಗೆ ನೇಚರ್ ನೋಡಿ, ರಸ್ತೆ ಎಷ್ಟು ಖಾಲಿಯಾಗಿತ್ತು ಅಂತಂದರೆ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ನಾನು ಒಂದು ಕಡೆ ಹಿಡಿದ್ಬಿಟ್ಟು ಸ್ವಲ್ಪ ಹೊತ್ತು ನಡ್ಕೊಂಡು ಬಂದೆ. ನನ್ನ ಕಾರ್ ಹಿಂದೆ ಬರ್ತಾಯಿತ್ತು, ನಾನು ಮುಂದೆ ನಡ್ಕೊಂಡು ಹೋಗ್ತಾಯಿದ್ದೆ. ಹೀಗೆ ಖಾಲಿಯಾಗಿತ್ತು.
ಎಲ್ಲ ಇಬ್ರು ಹಿಂದೆ ಹೋಗ್ಬಿಟ್ಟಿದ್ದಾರೆ ನೋಡಿ. ಅವನ ಅಲ್ಲಿ ಮಲ್ಕೊಂಡಿದ್ದಾನೆ, ಇಲ್ಲಿ ಇವನ್ ಮಲ್ಕೊಂಡಿದ್ದಾನೆ. ನಾನ್ ಮುಂದೆ ಕೂತಿದೀನಿ, ನನ್ನ ಹಸ್ಬೆಂಡ್ ಡ್ರೈವ್ ಏನ್ರಿ ಆಯ್ತು ನಿಮ್ಗೆ ಸಡನ್ ಆಗಿ ಹುಚ್ಚಿರುತ್ತಾ? ಹೌದಂತ ವಿಡಿಯೋಕ್ ಬಂದ್ರೆ ಹೀಗೆ ಏನೋ ಒಂದೊಂದು ಆಟ ಆಡ್ತಾ ಇರ್ತಾರೆ, ಏನ್ ಮಾಡೋದು ನೋಡಿ. ನನ್ ಚಿಕ್ಕ ಮಗ ಹೇಗ್ ಮಲ್ಕೊಂಡಿದ್ದಾನೆ ಅಂತ ನಾನ್ ವಿಡಿಯೋ ಹಿಡಿತೀನಲ್ಲ, ಹಾಗಾಗಿ ಕವರ್ ಮಾಡ್ಕೊಂಡ್ಬಿಟ್ಟು ಸ್ಪೆಕ್ಸ್ ಹಾಕೊಂಡ್ಬಿಟ್ಟಿದ್ದಾನೆ. ನೀನಿಲ್ವಾ? ನೋಡಿ ರಸ್ತೆ ಎಷ್ಟು ಖಾಲಿಯಾಗಿದೆ, ಹಾಗೆ ರೋಡ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಎಲ್ಲೂ ಹಾಳಾದ ಹಾಗೆ ಇರಲಿಲ್ಲ ರೋಡು. ನಮಗಂತೂ ತುಂಬಾ ಖುಷಿ ಆಯಿತು, ಮಿಸ್ ಆಗಿದ್ದು ಒಳ್ಳೆಯದೇ ಆಯಿತು, ಅಟ್ಲೀಸ್ಟು ಈ ದಾರಿ ಆದರೂ ಗೊತ್ತಾಯ್ತಲ್ಲ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ. ಒಂದೇ ಒಂದು ವೆಹಿಕಲ್ಗಳು ಕೂಡ ಜಾಸ್ತಿ, ಎಲ್ಲೂ ಟ್ರಾಫಿಕ್ಕು ಆ ಥರ ಏನೂ ಅನಿಸಿಲ್ಲ ನೋಡಿ, ಹೀಗೆ ಖಾಲಿ ಇತ್ತು. ಹಾಗೆ ಅಕ್ಕಪಕ್ಕ ಅಂತೂ ವ್ಯೂ ತುಂಬಾ ಚೆನ್ನಾಗಿತ್ತು. ಅಲ್ಲಲ್ಲಿ ನೋಡಿ ಗ್ರೀನ್ ಪ್ಯಾಚಸ್ ಹೇಗಿದೆ, ಒಂದು ಹಳದಿ ಬಣ್ಣದ ಹಾಗೆ ಒಂದು ಹಸಿರು ಬಣ್ಣದ್ದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ದೇವಸ್ಥಾನಗಳು ನೋಡ್ರಿ ಎಷ್ಟು ದೊಡ್ಡ ದೊಡ್ಡದು, ಮತ್ತೆ ಇಲ್ಲೊಂದು ರಾಮನ ದೇವಸ್ಥಾನ ನೋಡಿ. ಒಂದೊಂದು ಊರಿಗೂ ಒಂದೊಂದು ದೇವಸ್ಥಾನ ಇದೆ. ಬೆಂಗಳೂರಲ್ಲಿ ಯಾಕೆ ಹಿಂಗಿಲ್ಲ, ಎಲ್ಲ ಪುಟ್ಪುಟಾಣಿ ದೇವಸ್ಥಾನಗಳು. ಕಮ್ಮನಹಳ್ಳಿಯಲ್ಲಿರೋದು ವೈದ್ಯನಾಥೇಶ್ವರ ದೇವಸ್ಥಾನ ಇಷ್ಟು ಚಿಕ್ಕದು, ಆಮೇಲೆ ದುರ್ಗಾ ದೇವಸ್ಥಾನನೂ ಅಷ್ಟೇ ತುಂಬಾ ಚಿಕ್ಕದು. ಆದದ್ದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿ ನಮ್ಮ ದಾರಿ ಮಿಸ್ ಮಾಡಿದ್ದು ಒಳ್ಳೆಯದೇ ಆಯಿತು. ಇಂಥದ್ದೊಂದು ಸುಂದರವಾದ ದಾರಿಯಲ್ಲಿ ನಾವು ಬಂದಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಯಾಕೆಂತಂದರೆ ಅಲ್ಲಲ್ಲಿ ಗ್ರೀನ್ರಿ ಹಾಗೆ ಹಸಿರು ಅರಿಶಿನ ಎಲ್ಲ ಮಿಕ್ಸಪ್ ಆಗಿದ್ದಂಥ ಒಂದು ನೇಚರು ತುಂಬಾ ಖುಷಿಯಾಯಿತು. ಮೇಯ್ನಾಗಿ ಟ್ರಾಫಿಕ್ಕು ಇರಲೇ ಇರಲಿಲ್ಲ, ಆರಾಮಾಗಿ ನಾವು ಮದ್ದೂರು ರೀಚ್ ಆದ್ವಿ. ಮದ್ದೂರು ಹತ್ರ ಬಂದ್ರೇ ನಮಗೆ ಈ ಕಬ್ಬಿನ ಹೊರೆನ ಹೊತ್ತಂಥ ಟ್ರ್ಯಾಕ್ಟರ್ಗಳು ಲಾರಿಗಳು ಕಣ್ಣಿಗೆ ಕಾಣಿಸೋದು ಒಂದು ಹಬ್ಬದ ಥರ ಇರುತ್ತೆ. ನನಗಂತೂ ತುಂಬಾ ಖುಷಿ ಈ ಥರ ಗಾಡಿಗಳನ್ನು ನೋಡಿದಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾವು ಹೋಗಬೇಕಾಗಿರೋಂಥ ಪ್ಲೇಸ್ ತುಂಬಾ ಹತ್ತಿರ ಇದೆ. ಇವತ್ತು ತುಂಬ ಬಿಸಿಲಾಗಿದ್ದರಿಂದ ಮಂಡ್ಯ ಹಾಗೆ ಮದ್ದೂರು ಕಡೆ ಬಂದರೆ ಕಬ್ಬಿನ ಜ್ಯೂಸ್ ಕುಡಿದೇ ಹೋದರೆ ತುಂಬ ತಪ್ಪಾಗಿಬಿಡುತ್ತೆ. ಯಾಕೆಂದರೆ ಅಲ್ಲಿ ಕಬ್ಬಿನ ಬೆಳೆ ತುಂಬಾ ಜಾಸ್ತಿ ಬೆಳೀತಾರೆ, ಹಾಗೆ ಕಬ್ಬಿನ ಜ್ಯೂಸ್ಗೂ ಕೂಡ ಫೇಮಸ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಸೊ ಹಾಗಾಗಿ ಕಬ್ಬಿನ ಜ್ಯೂಸನ್ನು ಕುಡಿತಾ ಇದ್ದೀವಿ. ತುಂಬ ಬಿಸಿಲಿತ್ತು, ಹಾಗೆ ಮಂಡ್ಯಲ್ಲಿ ಅಥವಾ ಮದ್ದೂರಲ್ಲಿ ಕಬ್ಬಿನ ಜ್ಯೂಸನ್ನು ಮಿಸ್ ಮಾಡ್ಕೋಬಾರ್ದು. ಸೊ ಇನ್ನೇನು ರೀಚ್ ಆಗ್ತಾ ಇದ್ದೀವಿ. ನೆನ್ನೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪಿಕ್ಚರ್ ಹಾಕಿ ಈ ಜಾಗ ಯಾವುದು ಅಂತ ಗೆಸ್ ಮಾಡಿ ಅಂತ ಕೇಳಿದ್ದೆ. ಸುಮಾರು ಜನ ಗೆಸ್ ಮಾಡಿದ್ದೀರಾ ಕರೆಕ್ಟಾಗಿ. ನಾವು ಇವತ್ತು ಹೋಗ್ತಾ ಇರೋದು ಗಗನಚುಕ್ಕಿ ಹಾಗೆ ಭರಚುಕ್ಕಿಗೆ ಒನ್ ಡೇ ಟ್ರಿಪ್ಪು. ಸೊ ತುಂಬಾ ನನ್ನ ಫೇವ್ರೆಟ್ ಆದಂಥ ಜಾಗ ನೋಡಿ. ಎಂಟ್ರಿ ಆದ್ವಿ, ಗಗನಚುಕ್ಕಿಗೆ ಹೋಗೋಣ ಫಸ್ಟು ಅಂತ. ಸೊ ಇದು ಗೇಟು. ಸೊ ಇಲ್ಲಿಂದ ಇನ್ನು ಸ್ವಲ್ಪ ದೂರಕ್ಕೆ ಹೋದರೆ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ. ಸೊ ಸೆಕೆಂಡ್ ಪಾರ್ಟು ನಾಳೆ ಹಾಕ್ತೀನಿ. ಇದು ತುಂಬ ಲೆಂತಿ ಆಗಿಬಿಡುತ್ತೆ. ನನಗೆ ಈ ನೇಚರ್ನ ಕ್ಲಿಪ್ಸನ್ನು ಯಾವುದು ಮಿಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನನ್ನ ರೀತಿ ನನ್ನ ಥರ ನೇಚರ್ ಪ್ರಿಯರು ಇರ್ತಾರೆ, ಅವ್ರಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಾನು ಸೆಕೆಂಡ್ ಪಾರ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಎಂಜಾಯ್ ಮಾಡಿದರೆ ನನ್ನ ವಿಡಿಯೋನ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.